ದಯಾನಂದ ಸಾಗರ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಅಲ್ಲೇ ಇರುವಂತಹ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ 25ಕ್ಕೆ 30 ಬರುವಂತಹ ಕಾರ್ನರ್ ಪ್ರಾಪರ್ಟಿ. ಇದು ಅಂಜನಪುರ 10th ಬ್ಲಾಕ್ ಅಲ್ಲಿ ಡಿಪೋ ಬ್ಯಾಕ್ ಸೈಡ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಡೈರೆಕ್ಟ್ ಓನರ್ ನಂಬರ್ ನ ಶೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬಹುದು. ಈ ಪ್ರಾಪರ್ಟಿ ಬೈ ಮಾಡೋರ್ಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಆಪೋಸಿಟ್ ನಮಗೆ ಸ್ಕೂಲ್ ಇರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ ಅಲ್ಲ ಈ ಪೋರ್ಷನ್ ಇರ್ತಾರೆ. 24/7 ಸೆಕ್ಯೂರಿಟಿ ಇರೋದ್ರಿಂದ ಈ ಮನೆಗೆ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತೆ BMTC ಬಸ್ ಡಿಪೋಗೆ ಜಸ್ಟ್ ಒಂದು 100 ಮೀಟರ್ ಇರೋದ್ರಿಂದ ಜಸ್ಟ್ 1 ಮಿನಿಟ್ ಇಂದ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಅನ್ಬೋದು. ಬನ್ನಾರಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಎಲ್ಲ ನಮಗೆ ಜಸ್ಟ್ 1.8 ಇಂದ 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಎಲಿವೇಶನ್ ಅಂತೂ ಅಲ್ಟಿಮೇಟ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ಈ ಕಡೆ ನಮಗೆ ವೆಸ್ಟ್ಗೂ ಎಲಿವೇಶನ್ ಇದೆ, ಸೌತ್ಗೂ ಕೂಡ ಎಲಿವೇಶನ್ ಇರುವಂತದ್ದು. ಡೈರೆಕ್ಟ್ ಓನರ್ ನಂಬರ್ ನೋಡಿ. ಈ ಪ್ರಾಪರ್ಟಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪ್ರಾಪರ್ಟಿ ಡೀಟೇಲ್ಸ್ ಮತ್ತೆ ಲೊಕೇಶನ್ ಹೈಲೈಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ವಿತ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ. ನಿಮ್ಗೆ ಪ್ರೈಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಓನರ್ ನಂಬರ್ ಕಾಲ್ ಮಾಡಿ ನೋ ಬ್ರೋಕರೇಜ್ ಅಲ್ಲಿ ಈ ಪ್ರಾಪರ್ಟಿ ಕೂಡ ನೀವು ಬೈ ಮಾಡಬಹುದು. ಈ ಎಲಿವೇಶನ್ ಬಂದು ನಮಗೆ ಸ್ಕೂಲ್ ಆಪೋಸಿಟ್ ಅಲ್ಲಿ ಬರುವಂತಹ ಎಲಿವೇಶನ್. ಬೋತ್ ಸೈಡ್ ನಮಗೆ ಗೇಟ್ ಕೊಟ್ಟಿರುವಂತದ್ದು. ಬೋತ್ ಸೈಡ್ ನಮಗೆ ಎಲಿವೇಶನ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನಮಗೆ. ಬೋತ್ ಸೈಡ್ ನಮಗೆ 30 ಅಡಿ ಟಾರ್ ರೋಡ್ ಇರುವಂತದ್ದು. ಕಾವೇರಿ ವಾಟರ್ ಕೂಡ ಅವೈಲೇಬಲ್ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಇರುವಂತದ್ದು. ಸ್ಕೂಲ್ ಗೇಟ್ ಆಪೋಸಿಟ್ ಅಲ್ಲಿ ನಮಗೆ ಈ ಸೌತ್ ಗೇಟ್ ಬರುತ್ತೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೆ ವೆಸ್ಟ್ಗೂ ಗೇಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಆರಾಮಾಗಿ 3 ಕಾರ್ಗಳು ಕೂಡ ನಾವು ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಇದೆ. ಫ್ಲೋರಿಂಗು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಅನ್ಬೋದು. ಗೇಟ್ ನೋಡಿದ್ರಲ್ಲ ವೀಕ್ಷಕರೇ, CMC ಗೇಟು, MS ಗ್ರಿಲ್ ವರ್ಕು, CMC ಲೇಸರ್ ಕಟಿಂಗು ವಿತ್ ಫೆಂಡ್ರಾಮ್ಯಾಟಿಕ್ ಶೀಟು, ಜೊತೆಗೆ ವೆಂಟಿಲೇಷನ್ಗೋಸ್ಕರ ಈ ಲೇನು ನಮಗೆ ವೆಂಟಿಲೇಷನ್ ನೋಡ್ತಾ ಇದ್ರಲ್ಲ ಅದೆಲ್ಲ ನಮಗೆ ಗ್ಲಾಸ್ ಗಳಿಗೆ ಕೊಟ್ಟಿರುವಂತಹ ಪ್ರಾವಿಷನ್ ವರ್ಕ್ಗಳು. ಬೋತ್ ಸೈಡ್ ಗೇಟು ಕೂಡ ನಮಗೆ ಇದೇ ತರ ಇದೆ. ಕ್ರಾಸ್ ವೆಂಟಿಲೇಷನ್ ಬೊಂಬಾಟ್ ಆಗಿದೆ ಅನ್ಬೋದು. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಆಕ್ಷನ್ ನಲ್ಲಿ ಸೈಟ್ ನ ಬೈ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. 3 ಕಾರುಗಳ ಜೊತೆಗೆ ಒಂದು 5 ರಿಂದ 6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಇದೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಂಟೆನೆನ್ಸ್ಗೋಸ್ಕರ ಈ ಪೋರ್ಷನ್ ಅಲ್ಲಿ ನಮಗೊಂದು 2 ಟ್ಯಾಪ್ಗಳು ಕಾವೇರಿ ವಾಟರ್ಗೆ ಈ ಪೋರ್ಷನ್ ಅಲ್ಲಿ ಪೈಪ್ ಕೊಟ್ಟಿದ್ದಾರೆ. ವಾಟರ್ ನಮಗೆ ಲೇಔಟ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಪರ್ಚೇಸ್ ಮಾಡೋರು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ ವಿತಿನ್ 2 ಡೇಸ್ ಅಲ್ಲಿ ಕಾವೇರಿ ಮೀಟರ್ ಕೂಡ ನಮಗೆ ಬಂದ್ಬಿಡುತ್ತೆ. ಕನೆಕ್ಟಿವಿಟಿಗಂತೂ 7 ಮಾಡಿಸಿದ ಮನೆ ಅಂತಾನೆ ಅನ್ಬೋದು. ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಮಾಡಿರುವಂತದ್ದು. ಈ ಲಿಫ್ಟ್ ಅಲ್ಲಿ ಇರುವಂತಹ ವಾಲ್ ಗಳಿಗೆಲ್ಲ ನಮಗೆ ಗ್ರಾನೈಟ್ ಲೇಡಿಂಗ್ ನ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು, ಇದು ಲಪತ್ರ ಕೊಟ್ಟಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ನೋಡಿ, ತುಂಬಾ ವೈಲ್ಡ್ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಈಗ ನಾನೇನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೈಸ್ ನ ಮೆನ್ಷನ್ ಮಾಡಿರ್ತೀನಿ. ಆ ಪ್ರೈಸ್ ಬಂದ್ಬಿಟ್ಟು ರೆಡಿ ಟು ಮೂವ್. ಈಗ ಲಿಫ್ಟ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್, 1 ಕೋಟಿ ಪೈಂಟ್ ವಿತ್ ಲಿಫ್ಟ್ ವರ್ಕ್ಗಳು, ಸಣ್ಣ ಪುಟ್ಟ ಏನೇನು ಕೆಲಸಗಳಿದೆಯಲ್ಲ ಅದೆಲ್ಲ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎನಿ ಡೌಟ್ ಇತ್ತು ಅಂದ್ರೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಅವ್ರಿಗೆ ಕಾಲ್ ಮಾಡಿ ಏನಾದ್ರು ಡೌಟ್ಗಳಿತ್ತು ಅಂದ್ರೆ ಕ್ಲಾರಿಫಿಕೇಶನ್ ಕೂಡ ನೀವು ಮಾಡ್ಕೋಬಹುದು. ಸ್ಟೇರ್ ಕೇಸ್ ಅಂತೂ ನಮಗೆ ವೈಲ್ಡ್ ಆಗಿದೆ. 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ರೈಟ್ ಸೈಡ್ ಅಲ್ಲಿ ನಮಗೆ ಫುಟ್ ಲೈಟ್ ಬಂದು ನಮಗೆ ಆಟೋಮೆಟಿಕ್ ಕಂಟ್ರೋಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲೂ ಅಷ್ಟೇ ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಕೊಟ್ಟಿರುವಂತಹ ಸ್ಟೇರ್ ಕೇಸು ಲವ್ಲಿ ಆಗಿದೆ. ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ 2x4 ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ನ ಫ್ಲೋರಿಂಗ್ ಸ್ಟೇರ್ ಕೇಸ್ ಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೆಲ್ಲ ಫುಟ್ ಲೈಟ್ ಗಳಿದೆಲ್ಲ ಜಸ್ಟ್ ನಾವು ಆನ್ ಆದ್ರೆ ನೋಡಿ, ಆ ಲೈಟ್ ಕ್ರಾಸ್ ಆದ್ರೆ ಡೈರೆಕ್ಟ್ ರೈಟ್ ನಮ್ಗೆ ಆನ್ ಆಗುತ್ತೆ. ಸೌತ್ ವೆಸ್ಟ್ ಕಾರ್ನರ್ ನಾರ್ತ್ ಡೋರು. ಈ ನಾರ್ತ್ ಡೋರ್ ಪ್ರಾವಿಷನ್ ಮಾಡಿರೋದು ಒಂದು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ದೇವ್ರ ಮೂಲೆಯಲ್ಲಿ ಇರುವಂತಹ ಜಾಗದಲ್ಲಿ ನಾರ್ತ್ ಡೋರ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಪಕ್ಕದ ಮನೆಗೂ ಈ ಮನೆಗೂ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಕೂಡ ಈ ಪೋರ್ಷನ್ ಅಲ್ಲಿ ಇದೆ. ಇಲ್ಲಿ ನಮ್ಗೊಂದು 2 ಫೀಟ್ ವೆಂಟಿಲೇಷನ್ ಇದೆ. ಇನ್ನು ಆ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ 30 ಫೀಟ್ ರೋಡ್ ಇರೋದ್ರಿಂದ ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತ ಅನ್ಬೋದು. ಎಕ್ಸಾಕ್ಟ್ ಡೋರ್ ಮುಂದೆ ಇದ್ದೀನಿ. 4x9 ಮಾಸ್ಕ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲೂ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ವಿಂಡೋಗೆ. ರೈಟ್ ಸೈಡ್ ಅಲ್ಲೂ ವಿಂಡೋಗೆ ಆಪ್ಷನ್ ಇದೆ. ಸ್ಪೇಷಿಯಸ್ ಆಗಿದೆ. ಡೋರ್ ನೋಡಿ, ಡೋರ್ ಕರಿಂಗ್ಸ್ ನಮಗೆ ಈ ತರ ಇದೆ. ಫೈನಲ್ ವರ್ಕ್ ಪಾಲಿಶಿಂಗ್ ವರ್ಕ್ ನಮಗೆ ಇಲ್ಲಿ ಕಾಣಿಸ್ತಿದೆ ಕಂಪ್ಲೀಟ್ ಆಗಿರುವಂತದ್ದು.
ಫ್ಲೋರಿಂಗ್ಗೆ ಯೂಸ್ ಮಾಡಿರೋದಲ್ಲ, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಲಿವಿಂಗ್ ರೂಮ್ ಇದು. ಎಂಟ್ರಿ ಆದ್ರೆ ನೋಡಿ ಈ ತರ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವೆಂಟಿಲೇಷನ್ ಗೆ ವಿಂಡೋ, ಅಲ್ಲಿ ನೋಡಿ ವಿಂಡೋ, ಆಲ್ರೆಡಿ ನಮ್ಗೆ ಸನ್ಲೈಟ್ ಮನೆಯೊಳಗಡೆ ಎಂಟ್ರಿ ಆಗ್ತಿದೆ. ಅಕ್ಕಪಕ್ಕದಲ್ಲಿ ಮನೆಗಳಾದ್ರೂ ಈ ವೆಂಟಿಲೇಷನ್ ನಮ್ಗೆ ಕಡಿಮೆ ಆಗೋದಿಲ್ಲ, ಯಾಕಂದ್ರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ ಗುಡ್ ಅನ್ಬೋದು, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಟಿವಿ ಯೂನಿಟ್ ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿ ದೊಡ್ಡದಾಗಿರುವಂತಹ ಟಿವಿ ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಇರುವಂತಹ ಟಿವಿ ಯೂನಿಟ್. ಕೆಳಗಡೆ ಕೂಡ ನಮ್ಗೆ 4 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಸೀಲಿಂಗ್ ಅಲ್ಲಿ ಅಷ್ಟೇ ವೀಕ್ಷಕರೇ, ಪಿಒಪಿ ಪ್ಲಸ್ ಇಂಟೀರಿಯರ್ ಡಿಸೈನ್. ಪಿಒಪಿ ಕಿನ್ನ ಇಂಟೀರಿಯರ್ ಜಾಸ್ತಿ ಇದೆ ಈ ಸೀಲಿಂಗ್ ಅಲ್ಲಿ. ಬ್ಯೂಟಿಫುಲ್ ಆಗಿ ತಗೊಂಡಿದ್ದಾರೆ. LED ಲೈಟ್, ಕೋಲೈಟ್, ಪ್ರೊಫೈಲ್ ಲೈಟ್ ವರ್ಕ್ ಎಲ್ಲ ನಮ್ಗೆ ಈ ಸೀಲಿಂಗ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅನ್ಬೋದು. ಈ ಪೋರ್ಷನ್ ಅಲ್ಲಿ ಬೊಂಬಾಟಾಗಿ ಬಂದಿದೆ. ಲಿವಿಂಗ್ ರೂಮು ಕ್ಲಾಸಿ ಆಗಿದೆ. ಇದ್ರ ಪಕ್ಕದಲ್ಲಿ ಬರೋದೆ ನಮ್ಗೆ ಕಿಚನ್ ಏರಿಯಾ. ಎಕ್ಸಾಕ್ಟ್ ಆಗ್ನೇಯಲ್ಲಿ ಕಟ್ ಆಗುತ್ತೆ. ಈ ಪೋರ್ಷನ್ ಬಂದು ಅಲ್ಲೇ ನಮ್ಗೆ ಸ್ಟವ್ ಪ್ರಾವಿಷನ್ ಮಾಡಿರುವಂತದ್ದು. ಅದ್ರ ಮೇಲ್ಗಡೆ ಚಿಮ್ನಿ. ಈ ಪೋರ್ಷನ್ ಅಲ್ಲಿ ನಮ್ಗೆ ಅಕ್ವಾಗಾರ್ಡ್, ಸಾರಿ ಇಲ್ಲಿ ನಮ್ಗೆ ಸಿಂಕ್ ಮೇಲೆ ನಮ್ಗೆ ಆಕ್ವಾಗಾರ್ಡ್. ಈ ಗ್ಲಾಸ್ ಡೋರ್ ಗಳೇನಿದೆ ಅದೆಲ್ಲ ನಮ್ಗೆ ಗ್ರಾಸರಿ ಐಟಮ್ಸ್ ಇಟ್ಕೊಳಕ್ಕೆ ವಿತ್ ಸ್ಟೋರೇಜ್. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫ್ ಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಗ್ರಾನೈಟ್ ಸ್ಲ್ಯಾಬ್ ಅಲ್ಲಿ ಈ ಪೀಸ್ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಉಕ್ಕಿರುವಂತಹ ವಾಟರ್ ಏನಾದ್ರು ನಮ್ಗೆ ಲೀಕ್ ಆಯ್ತು ಅಂದ್ರೆ ಯಾವುದೇ ರೀತಿ ಕೆಳಗಡೆ ಬರ್ದಿರಾ ಈ ಪೋರ್ಷನ್ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪ್ಯಾಂಟ್ರಿ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ ಆಸ್ ಯೂಶುವಲ್ ಎಲ್ಲ ಮನೇಲಿ ಇದ್ದಂಗೆ ಈ ಪೋರ್ಷನ್ ಫುಲ್ ನಮ್ಗೆ ಬ್ಯಾಸ್ಕೆಟ್ ಪ್ರೊವೈಡ್ ಮಾಡಿರ್ತಾರೆ ವಿತ್ ಸ್ಟೋರೇಜ್. ಚೆನ್ನಾಗಿದೆ. ಸ್ಲ್ಯಾಬ್ ನಮ್ಗೆ ಎಲ್ ಶೇಪ್ ಅಲ್ಲಿ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಡಬಲ್ ಡೋರ್ ಫ್ರಿಡ್ಜ್ ಇಟ್ಕೋಬಹುದು. ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಇಷ್ಟು ಜಾಗ ಸಿಗುತ್ತೆ. ಈ ಪೋರ್ಷನ್ ಫುಲ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಮನೆ. ಇನ್ನ ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವು ಲಿಫ್ಟ್ ಯೂಸ್ ಮಾಡಿದ್ರೆ ಎಕ್ಸಿಟ್ ನಾವು ಈ ಪೋರ್ಷನ್ ಬಂದು ಇಳ್ಕೊಳ್ತೀವಿ. ಇನ್ನರ್ ಅಲ್ಲಿ ಏನು ನಮ್ಗೆ ಲಿಫ್ಟ್ ರೂಮ್ ಇದೆಯಲ್ಲ ಇದೆಲ್ಲ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಈ ವಾಲ್ಗಳ ಕ್ಲೀನಿಂಗ್ ಎಲ್ಲ. ಈ ಕಿಚನ್ ಪಕ್ಕದಲ್ಲಿ ಬರದೆ ಒಂದು ಕಾಮನ್ ವಾಶ್ರೂಮ್. ಇಲ್ಲೊಂದು ಸಿಂಕ್ಗೂ ಕೂಡ ಆಪ್ಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್. ಫ್ಲೋರಿಂಗ್ ನಮ್ಗೆ ಲಪತ್ರ ಗ್ರಾನೈಟ್. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫ್ ಟೈಲ್ಸ್ ವಿತ್ ವೆಂಟಿಲೇಷನ್ ವಿಂಡೋ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಮನೆಗೆ ಯೂಸ್ ಮಾಡಿರೋದಲ್ಲ ಫ್ರೇಮ್ ವರ್ಕ್ಗಳೆಲ್ಲ ನಮ್ಗೆ ಟೀಕುಡ್ ಬರುತ್ತೆ. ಹ್ಯಾಂಡಲ್ಸ್ ಗಳು ನಮ್ ಬಂದು ಯುರೋಪ್ ಬ್ರಾಂಡ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ವೆಂಟಿಲೇಷನ್ಗೆ ವಿಂಡೋ. ಈ ವಾಲ್ಗಳು ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿ ವೆನೀರ್ ಪಾಲಿಶ್ ನ ಯೂಸ್ ಮಾಡಿರುವಂತದ್ದು ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಪೂಜಾ ಮನೆ. ಓಕೆ, ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ಹೋಮ್ ಲೋಗೋ ಇರುವಂತಹ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ವಾಲ್ ಗಳಿಗೆ ನಮ್ಗೆ ಇಟಾಲಿಯನ್ ಮಾರ್ಬಲ್ ವಾಲ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಒಂದು ಸ್ಲ್ಯಾಬ್ ಹಾಕೊಡ್ಬೇಕು. ಸ್ಲ್ಯಾಬ್ ಪೆಂಡಿಂಗ್ ಇದೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜೆ ಮನೆಯಲ್ಲಿ ಇರುವಂತದ್ದು. ಫ್ರೇಮ್ ವರ್ಕ್ ನಮಗೆ ಟೀಕುಡ್, ಈ ಫ್ರೇಮ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಗ್ಲಾಸ್ ಒಂದು ಪೆಂಡಿಂಗ್ ಇರುವಂತದ್ದು, ಅದು ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಇಲ್ಲಿ ಪಕ್ಕದಲ್ಲಿ ಬರೋದು ನಮಗೆ ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 4 ಸೆಟ್ ಡೈನಿಂಗ್ ಏರಿಯಾನ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಅಷ್ಟು ಜಾಗ ಇದೆ. ಲೈಟ್ ತುಂಬಾ ಚೆನ್ನಾಗಿದೆ ನೋಡಿ. ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ. ಬ್ರೈಟ್ ಆಗಿದೆ. ಬೆಳಕು ಚೆನ್ನಾಗಿದೆ. ಡೈನಿಂಗ್ ಏರಿಯಾ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 4 ಸೀಟ್ ಡೈನಿಂಗ್ ಟೇಬಲ್ ನ ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇದೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಇದೆ ನೋಡಿ. ಲವ್ಲಿ ಆಗಿದೆ. ಹಾಗೆ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ಇದೆ, ಆ ಸ್ಟೇರ್ ಕೇಸ್ ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಿತ್ ನಮಗೆ ಟೀಕುಡ್ ರೈಲಿಂಗ್ಸ್ ಇರುವಂತದ್ದು ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ಈ ಸ್ಟೇರ್ ಕೇಸ್ ಗೆ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಬರುವಂತಹ ಜಾಗ ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ವಿತ್ ಸ್ಟೋರೇಜ್ ಇದೆ ನೋಡಿ. ಫುಲ್ ಸ್ಟೋರೇಜ್. ಫ್ಲೋರಿಂಗ್ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಎಮರ್ಜೆನ್ಸಿ ಐಟಮ್ಸ್ ಗಳೆಲ್ಲ ಈ ಪೋರ್ಷನ್ ಅಲ್ಲಿ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಲವ್ಲಿ ಆಗಿ ಬಂದಿದೆ ಅನ್ಬೋದು. ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಸೀಲಿಂಗ್ ಅಲ್ಲಿ ಈ ಮೇಲ್ಗಡೆ ನೋಡಿ ಪಿಒಪಿ ಪ್ಲಸ್ ಇಂಟೀರಿಯರ್ ಡಿಸೈನ್. ಈ ಪೋರ್ಷನ್ ಅಲ್ಲಿ ಬೊಂಬಾಟಾಗಿದೆ ಮನೆ ಮಾತ್ರ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವೀಕ್ಷಕರೇ, ಈ ಫುಟ್ಲೈಟ್ ಏನಿದೆ ಇದು ಬಂದು ನಮಗೆ ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ಗೆ ರೈಲಿಂಗ್ಸ್ ಬಂದು ನಮಗೆ ವುಡ್ ರೈಲಿಂಗ್ಸ್ ಬರುತ್ತೆ. ಅದು ಟೀಕುಡ್ ಅಲ್ಲಿ ಫಿನಿಶ್ ಆಗಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು
ಮಾಸ್ಟರ್ ಬೆಡ್ರೂಮ್ ಇದು. ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಅನ್ನೋದಕ್ಕಿಂತ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜು. ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ತಲೆ ಹಿಂದೆಗಡೆ ವುಡ್ ಪ್ಯಾನಲ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ವುಡ್ ಪ್ಯಾನಲ್ ವರ್ಕ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಬರದೆ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ದೊಡ್ಡದಾಗಿ ಟಿವಿ ಕೂಡ ಯೂಸ್ ಮಾಡುವಷ್ಟು ಇರುವಂತಹ ಟಿವಿ ಯೂನಿಟ್. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ. ಇದ್ರ ಆಪೋಸಿಟ್ ಅಲ್ಲೂ ಕೂಡ ನಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಎಕ್ಸಾಕ್ಟ್ ಕುಬೇರ್ ರೂಮ್ ಅಲ್ಲಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್, ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ಕೂಡ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಅಲ್ಲಿ ವಿಂಡೋ, ಇಲ್ಲಿ ವಿಂಡೋ, ಇಲ್ಲಿ ವಿಂಡೋ, 3 ವಿಂಡೋಗಳಿದೆ. ವೆಂಟಿಲೇಷನ್ ಅಂತೂ ಅಲ್ಟಿಮೇಟ್ ಅನ್ಬೋದು, ಸಖತ್ತಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಫ್ಲೋರಿಂಗು ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶ್ ವಿತ್ ಡ್ರೈ ವಾಟರ್. ವಾಲ್ಗಳಿಗೆಲ್ಲ ನಮಗೆ ಒಳ್ಳೆ ಗ್ರೇನ್ಸ್ ಇರುವಂತಹ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಸಖತ್ತಾಗಿದೆ. ಇದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಬಟ್ ಏನಂದ್ರೆ ನೋಡಿ, ಈ ಡೋರ್ನ ನಾವು ಓಪನ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಡೋರ್ ಇದೆ. ಆ ಡೋರ್ನ ಓಪನ್ ಮಾಡಿದ್ರೆ ಬಿಗ್ ಬಾಲ್ಕನಿ. ಈ ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ವಾಲ್ಗಳಿಗೂ ಕೂಡ ನಮಗೆ ಗ್ರಾನೈಟ್ ಲೇಡಿಂಗ್ ನ ಕೊಟ್ಟಿದ್ದಾರೆ. ತುಂಬಾ ಮನೇಲಿ ನೋಡಿರ್ತೀರಾ ವೆಟ್ರೋಫೈಟ್ ನ ಯೂಸ್ ಮಾಡಿರ್ತಾರೆ. ಬಟ್ ಇವರು ಗ್ರಾನೈಟ್ ಲೇಡಿಂಗ್ ನ ಕೊಟ್ಟಿರುವಂತದ್ದು. WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಮನೆ, ಚೆನ್ನಾಗಿದೆ. ಬಿಗ್ ಬಾಲ್ಕನಿ ಪ್ರೊವೈಡ್ ಮಾಡಿರುವಂತಹ ಜಾಗ ಈ ಪೋರ್ಷನ್ ಇರುವಂತದ್ದು. ಬಟ್ ಏನಾದ್ರೆ ಈ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಸಾಕದಾಗಿದೆ. ಇಂಟೀರಿಯರ್ ವರ್ಕು ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರೋದು ಲಿಫ್ಟ್ ಏರಿಯಾ. ಈ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಎಕ್ಸಾಕ್ಟ್ ದೇವ್ರ ಮನೆಯಲ್ಲಿ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ಟಿವಿ ಯೂನಿಟ್. ಈ ಟಿವಿ ಯೂನಿಟ್ಗೆ ಯೂಸ್ ಮಾಡಿರೋ ಲ್ಯಾಮಿನೇಟ್ ಕಲರ್, ಫ್ಲೋರಿಂಗ್ ಯೂಸ್ ಮಾಡಿರೋ ಗ್ರಾನೈಟ್ ಕಲರ್ ನೋಡಿ, ಆಲ್ಮೋಸ್ಟ್ ಒಂದು 80% ಇಂದ 90% ಮ್ಯಾಚ್ ಆಗುವಂತಹ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಬ್ಯೂಟಿಫುಲ್ ಆಗಿದೆ. ಸೆಂಟ್ರಲ್ಲಿ ಮಿರರ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್, ಕೆಳಗಡೆ ಫುಲ್ ಡ್ರಾಯರ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಇಲ್ಲಿದೆ. ಇದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಅದು ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಲಾಫ್ಟ್ ವರ್ಕ್, ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಇಂಟೀರಿಯರ್ ನ ಮಿಕ್ಸ್ ಮಾಡಿರುವಂತಹ POP ವರ್ಕ್ ವಿತ್ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ವಿತ್ LED ಲೈಟ್ ಗಳ ಜೊತೆಗೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರೋದು ನಮಗೆ ಸ್ಟೋರೇಜ್ ರೂಮ್ ತರ ಈ ಪೋರ್ಷನ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಬುಕ್ ರ್ಯಾಕ್ಗಳ ತರ ಏನಾದ್ರು ಸ್ಟೋರೇಜ್ ಈ ತರ ಈ ಜಾಗನ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಲಿಫ್ಟ್ ಇಂದ ಬಂದಿರೋ ಜಾಗ ಇದು ವೇಸ್ಟ್ ಮಾಡಿದರೆ. ಕ್ಲೀನ್ ಆಗಿ ಇಂಟೀರಿಯರ್ ಡಿಸೈನ್ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಡೋರ್ ಕೂಡ ನಮಗೆ ಕೊಟ್ಟಿದ್ದಾರೆ, ಸಗದಾಗಿದೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್, ಸ್ಪೇಷಿಯಸ್ ಆಗಿ ಬಂದಿದೆ. ಫ್ಲೋರಿಂಗು ಲಪತ್ರ ಗ್ರಾನೈಟ್, ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್. ಪೋರ್ಷನ್ ಅಲ್ಲಿ ಶವರು, ಸ್ಟೋರೇಜು, ಕಂಟ್ರೋಲರು ವಿತ್ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಮತ್ತೆ ವಾಲ್ ಮೌಂಟೆಡ್ ಕಮೋಡ್. ಅಷ್ಟು ಜಾಗ ಇಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವೆಂಟಿಲೇಷನ್ಗೆ ಇಲ್ಲಿ ವಿಂಡೋಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲಶ್ ಡೋರ್ ಕೊಟ್ಟಿದ್ದಾರೆ. ಲಿಕ್ವಿಡ್ ಫಿನಿಶ್ ಆಗಿರುವಂತಹ ವಾಸ್ಕಲ್ಗಳನ್ನ ಕೊಟ್ಟಿರುವಂತದ್ದು. ಕಾಟ್ ಇದ್ರೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ನ ಬಿಲ್ಡ್ ಮಾಡಿರುವಂತದ್ದು. ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಎಲಿವೇಶನ್ ಮತ್ತೆ ಒಳಗಡೆ ಫ್ಲೋರಿಂಗ್ ಎಲ್ಲ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರ್ತಾರೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಫಸ್ಟ್ ಫ್ಲೋರ್ ಇಂದ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಪ್ರೊಫೈಲ್ ಲೈಟು, ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ನೋಡಿದ್ವಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಅಲ್ಲಿ ವಾಲ್ ಪ್ಯಾನಲ್ ಮತ್ತೆ ಸೀಲಿಂಗ್ ಅಲ್ಲೂ ಕೂಡ ವುಡ್ ಪ್ಯಾನಲ್ ನ ಮಾಡಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಜೊತೆಗೆ ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು,
ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ನೋಡಿ, ಕೆಳಗಡೆ ಇತ್ತಲ್ಲ ಸೇಮ್ ಆಸ್ ಇಟ್ ಇಸ್ ಬಂದಿದೆ, ಚೆನ್ನಾಗಿದೆ. ಈ ಮನೆ ಮುಂದೆ ನಿಂತ್ಕೊಂಡು ನೋಡಿ, ದಯಾನಂದ ಪಬ್ಲಿಕ್ ಸ್ಕೂಲ್. ಕನೆಕ್ಟಿವಿಟಿಗಳಿಗೆ ಹೇಳು ಮಾಡಿಸಿದ ಮನೆ ಅಂತಾನೆ ಅನ್ಬೋದು. ಲೊಕೇಶನ್ ವೈಸಲ್ಲಿ ಏನು ಮಾತಾಡೋ ಹಾಗೆ ಇಲ್ಲ. ಇದು ಒಂದು ಬಾಲ್ಕನಿ. ಟೋಟಲ್ ಏನು ಕೊಬೇರಿ ಮೂಲಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ಗೂ 2 ಬಾಲ್ಕನಿ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿರುವಂತಹ ಬಾಲ್ಕನಿಗಳು, ಚೆನ್ನಾಗಿದೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಬಟ್ ಏನಂದ್ರೆ ಇಲ್ಲಿ ಕಾಟ್ ಪ್ರೊವೈಡ್ ಮಾಡಿಲ್ಲ. ಕೆಳಗಡೆ ನೋಡಿದ್ರಲ್ಲ ಕಾಟ್ ಇದ್ರು ಕೂಡ ಎಷ್ಟು ಜಾಗ ಆಯಿತು ಅಂತ, ಆ ಥರ ಜಾಗ ವಿತ್ ಡ್ರೆಸ್ಸಿಂಗ್ ಏರಿಯಾ, 2 ವಿಂಡೋಗಳು ಕೊಟ್ಟಿದ್ದಾರೆ. POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಪ್ರೊಫೈಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ ನ ವಿತ್ ಸ್ಟೋರೇಜ್ಗೆ ಕೊಟ್ಟಿದ್ದಾರೆ. ಡ್ರಾಯರ್ ಬಾಕ್ಸ್ಗಳು ಓಪನ್ ಅಂಡ್ ಕ್ಲೋಸ್ ಮಾಡುವಂಥದ್ದು. ಈ ಪೋರ್ಷನ್ ಗ್ಲಾಸ್ ಡೋರ್ ಇರುವಂಥ ವಿತ್ ಸ್ಟೋರೇಜು, ಬುಕ್ ರ್ಯಾಕುಗಳು, ಇಲ್ಲಾಂದ್ರೆ ಏನಾದ್ರು ಬಾರ್ ಕೌಂಟರ್ ತರ ಈ ಜಾಗನ ಯೂಸ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಟೋಟಲ್ ನಮಗೆ 4 ಬೆಡ್ರೂಮ್ ಬರುತ್ತೆ. 3 ಬೆಡ್ರೂಮ್ಗೆ ಕಾಟ್ ಕೊಟ್ಟಿದ್ದಾರೆ, ಈ ಬೆಡ್ರೂಮ್ ಅಲ್ಲಿ ಕಾಟ್ ಕೊಟ್ಟಿಲ್ಲ. ಟೋಟಲ್ 4 ಬೆಡ್ರೂಮ್, 4 ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿರುವಂಥದ್ದು. ಸ್ಪೇಷಿಯಸ್ ಆಗಿ ಬಂದಿದೆ ಮನೆ ಮಾತ್ರ, ಲವ್ಲಿ ಆಗಿದೆ. ಈ ಸ್ಟೇರ್ ಕೇಸ್ಗೂ ಕೂಡ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿರುವಂಥದ್ದು. ಅಂದ್ರೆ ಈ ಸ್ಟೇರ್ ಕೇಸ್ ಸ್ಲ್ಯಾಬಲ್ಲೆಲ್ಲ ನಮಗೆ ವಿಂಡೋಗಳೇ ಇದೆ, ಚೆನ್ನಾಗಿದೆ. ಗ್ರೌಂಡ್ ಫ್ಲೋರ್ ಇಂದ ಇಲ್ಲಿವರೆಗೂ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಇಲ್ಲಿವರೆಗೂ ಬರುತ್ತೆ. ಇನ್ನು ಟೆರೆಸ್ಗೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟ್ ಕೊಟ್ಟಿರುವಂಥದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಇದೆ. ಅಲ್ಲಿ ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿರುವಂಥದ್ದು. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾನ ಪ್ರೊವೈಡ್ ಮಾಡಿರುವಂಥದ್ದು. ಈ ಓಪನ್ ಟೆರೆಸ್ ತುಂಬಾ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಏನಕ್ಕಂದ್ರೆ ಇಲ್ಲಿ ಏನಾದ್ರೂ ನಾವು ಫ್ಯೂಚರ್ಗೆ ಏನಾದ್ರು ಸಿಟ್ಟಿಂಗ್ ಏರಿಯಾ ತರ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಮೇಲ್ಗಡೆ ಫುಲ್ ಸೀಲಿಂಗ್ ಅಲ್ಲಿ ನಮಗೆ ಮೋಲ್ಡ್ ಕೊಟ್ಟಿದ್ದಾರೆ ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕೊಟ್ಟಿರುವಂಥದ್ದು. ಸೇಫ್ಟಿ ವೈಸ್ ಅಲ್ಲಿ ಏನೋ ನೋಡ್ತೀನಿ ಅಂದ್ರೆ ಫುಲ್ ಗ್ರಿಲ್ ನಾವು ಹಾಕೋಬಹುದು. ನೋಡಿ, ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಇದು ಆಕ್ಷನ್ ಅಲ್ಲಿ ಸೈಟ್ ನ ಬೈ ಮಾಡಿ ಕಟ್ಟಿರುವಂತ ಕಾರ್ನರ್ ಪ್ರಾಪರ್ಟಿ, ಇಂಡಿಪೆಂಡೆಂಟ್ ಹೌಸ್, 4 BHK ಬರುತ್ತೆ. ಡೈರೆಕ್ಟ್ ಓನರ್ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಏನಾದ್ರು ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಮಾತಾಡಿ ಡೌಟ್ ನ ಕ್ಲಿಯರ್ ಮಾಡಿ. ಮನೆ ಏನಾದ್ರು ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಬ್ರೋಕರೇಜ್ ಇದ್ರ ಮನೆನ ಬೈ ಮಾಡ್ಬೋದು. ಆ ಪೋರ್ಷನ್ ಅಲ್ಲಿ ನಮಗೆ ಬಸ್ ಡಿಪೋ ಇದೆ. 80 ಅಡಿ ರೋಡ್ ಪಕ್ಕದಲ್ಲಿ ನಮಗೆ ಪ್ರಾಪರ್ಟಿ ಬರುತ್ತೆ. ಮನೆ ಮುಂದಗಡೆ 30 ಅಡಿ ರೋಡ್. ಆಲ್ಮೋಸ್ಟ್ ಒಂದು 2030 ಬಿಲ್ಟ್ ಏನಿದೆ, 80% ಡೆವಲಪ್ಮೆಂಟ್ ಆಗಿರುವಂತಹ 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಬಸ್ ಡಿಪೋಗೆ ತುಂಬಾ ಹತ್ರ ಇದೆ. 80 ಫೀಟ್ ರೋಡ್. 80 ಫೀಟ್ ರೋಡ್ ಇಂದ ರೈಟ್ ಹೋದ್ರೆ ನಾವು ಬನ್ನರ್ಘಟ್ಟ ರೋಡ್ ಲೆಫ್ಟ್ ತಗೊಂಡ್ರೆ ಡಿಮಾರ್ಟ್, ರೈಟ್ ತಗೊಂಡ್ರೆ ನೈಸ್ ರೋಡ್ ಜಂಕ್ಷನ್, ಟಿಜಾನ್ ಕಾಲೇಜು, ಏಮ್ಸ್. ಅಲ್ಲಿಂದ ಮುಂದೆ ಹೋದ್ರೆ ನಿಮಗೆ ಏಮ್ಸ್ ಕಾಲೇಜ್ ಎಲ್ಲ ಸಿಗುವಂತ ಲೊಕೇಶನ್ ಅಲ್ಲಿ ಇದೆ. ಇಲ್ಲಿಂದ ಜಸ್ಟ್ ಒಂದು ಲೈಟ್ ಆಗಿ ಝೂಮ್ ಮಾಡಿದ್ರೆ ಇದೊಂದು ಟವರ್ ಕಾಣಿಸುತ್ತೆ ನೋಡಿ. ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಇರುವಂತಹ ಅಪಾರ್ಟ್ಮೆಂಟ್, ಮಂತ್ರಿ ಅಪಾರ್ಟ್ಮೆಂಟ್ ಅದು. ಮೀನಾಕ್ಷಿ ಮಾಲ್ ಮತ್ತೆ ಮೀನಾಕ್ಷಿ ದೇವಸ್ಥಾನ, ಬನ್ನರ್ಘಟ್ಟ ರೋಡು, ಆರ್ಯಾಮ್ಸ್ ಅಪಾರ್ಟ್ಮೆಂಟು. ಇಲ್ಲಿಂದ ನೋಡಿದ್ರೆ ನಮಗೆ ಕೋಣನಗುಂಟೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕೂಡ ಕಾಣಿಸುತ್ತೆ ಆ ಪೋರ್ಷನ್ ಅಲ್ಲಿ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಕೋಣನಗುಂಟೆ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಈ 80 ಫೀಟ್ ರೋಡ್ ಡೈರೆಕ್ಟ್ ನಿಮಗೆ A to B ಕನಕಪುರ ರೋಡ್ ಅಲ್ಲಿ ಬರುವಂತಹ A to B ಹೋಟೆಲ್ ಮತ್ತೆ ಕೃಷ್ಣಂ ಹೋಟೆಲ್ಗೆ ಕನೆಕ್ಟ್ ಆಗುವಂತಹ ರೋಡ್ ಅದು. ಬನ್ನರ್ಘಟ್ಟ ರೋಡ್ ಇಂದ ಕನಕಪುರ ರೋಡ್ಗೆ ಕನೆಕ್ಟ್ ಆಗುವಂತಹ 80 ಫೀಟ್ ರೋಡ್ ಪಕ್ಕದಲ್ಲಿ ಬಸ್ ಡಿಪೋ ಹಿಂದೆಗಡೆ, ಸ್ಕೂಲ್ ಮುಂದೆಗಡೆ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಡೈರೆಕ್ಟ್ ಓನರ್ ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಮನೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಡೀಲ್ ಕ್ಲೋಸ್ ಮಾಡ್ಕೊಬಹುದು ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ಗಿದೆ ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾ ಪೇಜು ಅಂಡ್ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.